ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್ ವಲಾ ಯಹುಜ್ಜು ಅಲಾ ತಆಮಿಲ್ ಮಿಸ್ಕೀನ್ ಕಾಲಲ್ಲಾಹು ತಆಲಾ ಫಿದಿಯತುನ್ ತಆಮು ಮಿಸ್ಕೀನ್ ಸದಕಲ್ಲಾಹುಲ್ ಅಲಿಯುಲ್ ಅಜೀಮ್. ಸರ್ವಸ್ತುತಿಗಳು ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಆತನ ಅಪಾರ ಅನುಗ್ರಹಗಳು ವರ್ಷಿಸಲಿ. ಮಾನವ ಕಲ್ಯಾಣಕ್ಕಾಗಿ ಮಾನವ ಮಾರ್ಗದರ್ಶನಕ್ಕಾಗಿ ಆಗಮಿಸಿದ ಸಕಲ ಪ್ರವಾದಿಗಳ ಮೇಲೆ, ಸಕಲ ಸಂದೇಶವಾಹಕರುಗಳ ಮೇಲೆ ಹಾಗೂ ಆತನ ಎಲ್ಲ ಸತ್ಯಸಂತ ದಾಸರುಗಳ ಮೇಲೆ. ಆತ್ಮೀಯ ವೀಕ್ಷಕರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಿಮ್ಮೆಲ್ಲರ ಮೇಲೆ ಆ ದೇವನ ಶಾಂತಿಗಳು ಅನುಗ್ರಹಗಳು ಸದಾ ವರ್ಷಿಸುತ್ತಾ ಇರಲಿ. ಆಮೀನ್. ಬಹಳ ಸುಂದರ ಸಂದರ್ಭದಲ್ಲಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಪವಿತ್ರ ಮಾಸದ ಈ ಸುಸಂದರ್ಭ. ಅದೆಷ್ಟೋ ಮುಖಗಳು ಇವತ್ತು ನಮ್ಮಿಂದ ಕಾಣೆಯಾಗಿವೆ. ಕಳೆದ ಬಾರಿ ರಂಜಾನ್ನಲ್ಲಿ ಇದ್ದಂತಹ ಮುಖಗಳು ಈ ಬಾರಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಮುಂಬರುವಂತಹ ರಂಜಾನಿಗೆ ಇನ್ನೆಷ್ಟು ಮುಖಗಳು ಕಾಣೆಯಾಗ್ತವೋ ಅದರ ಅರಿವು ಕೂಡ ನಮಗಿಲ್ಲ. ಈ ರಂಜಾನ್ ಕೊನೆಗೊಳ್ಳುವ ಮೊದಲು ಎಷ್ಟು ಮುಖಗಳು ಕಾಣೆಯಾಗ್ತವೋ ಅದರ ಜ್ಞಾನವೂ ನಮಗಿಲ್ಲ. ಆ ಮಹಾಜ್ಞಾನಿಗೆ ಮಾತ್ರ ಅದರ ಜ್ಞಾನ ಇದೆ. ನಾನು ಎಲ್ಲಿಯ ತನಕ ಈ ಭೂಮಿಯ ಮೇಲೆ ಬದುಕಬೇಕು, ನಾನು ಎಲ್ಲಿ ಸಾಯಬೇಕು, ನನ್ನ ಆಹಾರ ನೀರು ಎಲ್ಲಿ ಮುಕ್ತಾಯವಾಗ್ತದೆ, ಅದೆಲ್ಲವೂ ಕೂಡ ಮಹಾಜ್ಞಾನಿಗೆ ಮಾತ್ರ ತಿಳಿದಿರುವಂತಹ ವಿಷಯ. ಮನುಷ್ಯನಾಗಿ ಈ ಭೂಮಿಗೆ ಕಾಲಿಟ್ಟಿದ್ದೇವೆ. ಬದುಕು ಬಹಳ ನಶ್ವರ, ಜೀವನ ಬಹಳ ನಶ್ವರ. ಒಂದು ಅವಕಾಶ ಸಿಕ್ಕಿತು ಮನುಷ್ಯನಾಗಿ ಬದುಕುವುದಕ್ಕೆ. ಒಂದು ಅವಕಾಶ. ಇದೇ ಮೊದಲ ಬಾರಿಗೆ ಸಿಕ್ಕಿದ್ದು ಮತ್ತು ಇದೇ ಕೊನೆಯ ಬಾರಿ. ಈ ಜಗತ್ತಿಗೆ ನನಗೂ ನಿಮಗೂ ಮರಳಿ ಮರಳಿ ಬರಲಿಕ್ಕಿಲ್ಲ. ಏನು ಒಂದು ಅವಕಾಶ ಅವನಿಂದ ಸಿಕ್ಕಿದೆ, ಅವನಾರೂ ಹೇಳಿ ಅರಿಯುವಂತಹ, ಅವನ ಕರ್ತವ್ಯಗಳು ಏನು ಅಂತ ಹೇಳಿ ತಿಳಿಯುವಂತಹ, ಈ ಜಗತ್ತಿನಲ್ಲಿ ನೆಲೆಗೊಳಿಸಿದಂತಹ ಮನುಷ್ಯರ ಮಧ್ಯೆ ನಮಗೆ ಯಾವ ಕರ್ತವ್ಯಗಳುಂಟು, ಈ ಸಮಾಜದ ಬದುಕಿನಲ್ಲಿ ನನ್ನ ಮತ್ತು ನಿಮ್ಮ ಕರ್ತವ್ಯಗಳು ಏನು? ಮನುಷ್ಯರಿಗಾಗಿ ಈ ಜಗತ್ತು ಸೃಷ್ಟಿಯಾಗಿದೆ. ಮನುಷ್ಯರಿಲ್ಲ ಅಂದ್ರೆ ಈ ಜಗತ್ತು ಶೂನ್ಯ. ಈ ಆಕಾಶ, ಈ ಭೂಮಿ, ಈ ಸೂರ್ಯ, ಈ ಚಂದ್ರ, ಈ ನಕ್ಷತ್ರ, ಈ ಗಾಳಿ, ಈ ಬೆಳಕು, ಇದೆಲ್ಲವೂ ಕೂಡ ಮನುಷ್ಯನಿಗಾಗಿದೆ. ಈ ಪ್ರಾಣಿ, ಈ ಪಕ್ಷಿ, ಈ ಜಲ, ಈ ಕ್ಷರ, ಇದೆಲ್ಲ ಮನುಷ್ಯನ ಅಗತ್ಯವಾಗಿದೆ. ಇದಾವುದು ಇಲ್ಲ ಅಂದ್ರೆ ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಇಲ್ಲದೆ ಇದೆಲ್ಲವೂ ಕೂಡ ನಡೆಯುತ್ತದೆ. ಈ ಲೋಕದ ಆಗು ಹೋಗು ಮನುಷ್ಯನಿಗಾಗಿದೆ. ಒಂದು ಕಾಲದ ತನಕ ಮನುಷ್ಯ ಇಲ್ಲಿ ಜೀವಿಸ್ತಾನೆ. ಮನುಷ್ಯನೊಂದಿಗೆ ಜಗತ್ತು ಕೂಡ ನಿರ್ನಾಮವಾಗ್ತದೆ, ನಾಶವಾಗ್ತದೆ. ಪುನರಪಿ ಒಂದು ಬದುಕು ನಮಗೆ ಬದುಕಲಿಕ್ಕಿದೆ, ಬಾಳ್ಲಿಕ್ಕಿದೆ. ನಿರಂತರವಾದಂತಹ ಬದುಕದು, ಕೊನೆಯಿಲ್ಲದಂತಹ ಬದುಕದು, ವಿಶ್ರಾಮದಿಂದ ಕೂಡಿದಂತಹ ಸೊಗಸಾದಂತಹ ಬದುಕಿಗಾಗಿ ಈ ಬದುಕನ್ನು ನಮಗೆ ನೀಡಲಾಗಿದೆ. ನಮ್ಮ ಉದ್ದೇಶ ಇಲ್ಲಿ ಬಾಳುವಂಥದ್ದಲ್ಲ, ನಮ್ಮ ಉದ್ದೇಶ ಸ್ವರ್ಗದಲ್ಲಿ ಬಾಳುವಂಥದ್ದು. ಅದಕ್ಕಾಗಿ ಇಲ್ಲಿಗೆ ಕಳಿಸಲಾಯಿತು. ಒಂದು ಪರೀಕ್ಷಾರ್ಥವಾದಂತಹ ಜೀವನವನ್ನು ಕೊಡಲಾಯಿತು. ಈ ಜೀವನವನ್ನು ಯಾವ ರೀತಿ ಬಾಳ್ತೇನೆ, ಮನುಷ್ಯ ಸಂಬಂಧವನ್ನು ಯಾವ ರೀತಿ ಬೆಳೆಸಿಕೊಳ್ತೇನೆ, ನನ್ನದು ಮತ್ತು ದೇವನೊಂದಿಗೆ ಸಂಬಂಧವನ್ನು ಯಾವ ರೀತಿ ನಾನು ಜೋಡಿಸ್ತೇನೆ, ಇದು ಬಾಳಿನಲ್ಲಿ ಬಹಳ ಮುಖ್ಯವಾಗಿರುವಂತಹದ್ದು. ಆಟ ವಿನೋದ ಇದರಲ್ಲಿಯೂ ಕೂಡ ಜೀವನ ಕಳೀಬಹುದು. ಆದರೆ ಮನುಷ್ಯನೊಂದಿಗೆ ಜೀವಿಸಿ ಬಾಳಿ ಒಂದು ಸುಂದರ ಸಮಾಜದ ನಿರ್ಮಾಣ ಮಾಡಿ ಒಂದು ಅವಕಾಶಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಂತ, ನಾನು ಮತ್ತು ನೀವು ಈ ಜಗತ್ತಿಗೆ ಬಂದಿರುವಂತಹದ್ದು ಅಳುತ್ತಾ, ಈ ಜಗತ್ತು ನಗುತ್ತಾ ಇತ್ತು, ನಮ್ಮ ಕುಟುಂಬ ನಗುತ್ತಾ ಇತ್ತು. ಒಂದು ದಿನ ಬರಲಿಕ್ಕಿದೆ, ನನ್ನವರು ಅಳ್ತಾ ಇರುವವರು, ನಾನು ಹೋಗ್ಲಿಕ್ಕೆ ಅಣಿಯಾದಾಗ ಆ ಸಂದರ್ಭದಲ್ಲಿ ನನ್ನವರನ್ನು ಕಂಡು ನನಗೆ ನಗ್ಲಿಕ್ಕೆ ಸಾಧ್ಯವಾಗಬೇಕು. ಯಾವಾಗ ನನಗೆ ನಗ್ಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಯಾವಾಗ ನಾನು ಅವರ ಕರ್ತವ್ಯಗಳನ್ನು ಪೂರೈಸಿದ್ದೇನೋ ಆವಾಗ ನಗ್ಲಿಕ್ಕೆ ಸಾಧ್ಯವಾಗ್ತದೆ. ಯಾವಾಗ ಅವರ ಕರ್ತವ್ಯಗಳಲ್ಲಿ ಚ್ಯುತಿ ಮಾಡಿದ್ದೇನೋ ಆವಾಗ ನನಗೆ ನಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಆ ಮುಖಗಳು ಎದುರಿಗೆ ಬಂದಾಗ. ಆ ಕಾರಣದಿಂದ ಮನುಷ್ಯ ಜೀವನ ಬಹಳ ಮುಖ್ಯವಾಗ್ತದೆ. ಒಂದು ಅತಿ ಉತ್ತಮವಾದಂತಹ ಸೃಷ್ಟಿಯಾಗಿ ನಾನು ಮತ್ತು ನೀವು ಈ ಜೀವನಕ್ಕೆ ಬಂದಿರುವಂಥದ್ದು. ಇಸ್ಲಾಮಿನ ಆರಾಧನಾ ಕರ್ಮಗಳು,
ಇಸ್ಲಾಮಿನ ಆರಾಧನಾ ಕರ್ಮಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಒಬ್ಬನಿಗಲ್ಲದೆ ಬೇರೆಯವರಿಗೆ ಸಾಷ್ಟಾಂಗ ಬೆರಗುವಂತ ಅವಕಾಶ ಇಸ್ಲಾಮಿನಲ್ಲಿ ಇಲ್ಲ. ಕಂಡವರಲ್ಲಿ ಯಾರು ಬೇಕೋ ಅವರಿಗೆ ತನಗಿಂತ ದೊಡ್ಡವರು ಹೇಳಿದಾಗ, ತನಗಿಂತ ಹಿರಿಯರು ಅಂದಾಗ, ತನಗಿಂತ ಶಕ್ತಿಶಾಲಿ ಎಂದಾಗ, ತನಗಿಂತ ಪ್ರಬಲ ಎಂದಾಗ ನನಗೆ ನನ್ನ ಶಿರವನ್ನು ಬಾಗಿಸುವಂತಹ ಅವಕಾಶ ಇಸ್ಲಾಂ ನನಗೆ ಕಲ್ಪಿಸಿಲ್ಲ. ಯಾರು ನನ್ನನ್ನು ಸೃಷ್ಟಿ ಮಾಡಿದ್ದಾನೋ ಅವನಿಗೆ ಮಾತ್ರ ನಾನು ನನ್ನ ಈ ಶಿರವನ್ನು ಬಾಗಿಸಬೇಕು. ನನ್ನ ಇಡೀ ದೇಹದಲ್ಲಿ ಶಿರಕ್ಕೆ ಬಹಳ ಪ್ರಾಧಾನ್ಯತೆ ಇದೆ. ಇದೇ 5 ಹೊತ್ತಿನ ನಮಾಜ್ನಲ್ಲಿ ಮುಸ್ಲಿಮರು ಮಾಡುವಂತಹ ಕರ್ತವ್ಯ ಅಂತೇಳಿ ಸಾರಲಾಯಿತು. 5 ಹೊತ್ತು ನೀವು ಯಾಕೆ ಮಸೀದಿಗೆ ಹೋಗಿ ಮಾಡಬೇಕು ಅಂದ್ರೆ ಅಲ್ಲಿ ಇಡೀ ಸಮೂಹ ಸೇರಿ ನೀವು ಮಾಡಬೇಕು. ಸಮೂಹ ಸೇರಿ ಮಾಡಿದಾಗ 27 ಪಟ್ಟು ಪುಣ್ಯಫಲ ನಿಮಗೆ ಜಾಸ್ತಿ ದೊರೆಯುತ್ತದೆ. ಮನುಷ್ಯ ಬೆರೆತು ಬಾಳಬೇಕು ಅಂತ ಇಸ್ಲಾಂ ಕಲಿಸ್ತದೆ. ಇದು ಮೂಲ ಸಿದ್ಧಾಂತವಾಗಿದೆ ಇಸ್ಲಾಮಿನದ್ದು. ಮನುಷ್ಯನೊಂದಿಗೆ ಕೂಡಿ ಬಾಳಬೇಕು, ಮನುಷ್ಯನೊಟ್ಟಿಗೆ ಕೂಡಿ ಜೀವಿಸಬೇಕು ಅಂತ. ಯಾವ ಮಾಸದಲ್ಲಿ ನಾವು ಇವತ್ತು ಹಾದು ಹೋಗ್ತಾ ಇದ್ದೇವೆ? ಯಾವ ಮಾಸದಲ್ಲಿ? ಅಧ್ಯಾಯ 2 ಸೂಕ್ತ 184ರಲ್ಲಿ ಒಂದು ವಾಕ್ಯ ಬರ್ತದೆ. ಪೂರ್ತಿ ವಾಕ್ಯ ಅಲ್ಲ, ಅದರ ಒಂದು ಅಂಶವನ್ನು ನಾನು ನಿಮ್ಮ ಮುಂದೆ ಪಠಿಸಿದೆ. ಫಿದಿಯತುನ್ ತಆಮುನ್ ಮಿಸ್ಕೀನ್ ಅಂತ. ಇದು ಯಾರಿಗೆ ಅಂತ ಹೇಳಿದ್ರೆ, ಯಾರಿಗೆ ಉಪವಾಸ ವ್ರತವನ್ನು ಆಚರಿಸಲಿಕ್ಕೆ ಆಗುವುದಿಲ್ಲವೋ, ಸಾಧ್ಯ ಇಲ್ಲವೋ, ಕಾಯಿಲೆಯ ಕಾರಣದಿಂದ, ರೋಗದ ಕಾರಣದಿಂದ, ಆಸ್ಪತ್ರೆಯ ಕಾರಣದಿಂದ, ಮೆಡಿಸಿನ್ನ ಕಾರಣದಿಂದ, ಅನಾರೋಗ್ಯದ ಕಾರಣದಿಂದ ಅಥವಾ ಪ್ರವಾಸದ ಕಾರಣದಿಂದ ಸರಿಯಾಗಿ ಬೆಳಗಿನ ಉಪಹಾರ ಸೇವಿಸಲಿಕ್ಕೆ, ಸಂಜೆಯ ಉಪವಾಸವನ್ನು ತೊರೆಯಲಿಕ್ಕೆ, ವಿಶ್ರಾಮಕ್ಕೆ ಅವಕಾಶವಿಲ್ಲದಂತಹ ಯಾವ ಪ್ರವಾಸ ನಿನಗೆ ದೊರೆಯುತ್ತದೆ, ಆವಾಗ ನಿನಗೆ ಅದು ಸಾಧ್ಯವಾಗದೇ ಇದ್ದಾಗ ನೀನು ಫಿದಿಯಾ ಕೊಡಬೇಕು, ನೀನು ಪ್ರಾಯಶ್ಚಿತ್ತ ಕೊಡಬೇಕು. ಆ ಪ್ರಾಯಶ್ಚಿತ್ತ ಏನು? ಅದರ ಪ್ರಾಯಶ್ಚಿತ್ತ ನೀನು ಒಂದು 10 ಸಲ ನಮಾಜ್ ಜಾಸ್ತಿ ಮಾಡಬೇಕು ಅಂತೇಳಿ ಹೇಳಲಾಗಲಿಲ್ಲ. ಬದಲಾಗಿ ಅದರ ಪ್ರಾಯಶ್ಚಿತ್ತ ಹೇಳಿರುವಂಥದ್ದು 2 ಹೊತ್ತಿನ ಊಟ ಕೊಡಬೇಕು ಬಡವನಿಗೆ ಅಂತ. ಮನುಷ್ಯನಿಗೆ ನೀನು ಉಣಿಸಬೇಕು. ಇದು ನಿನ್ನ ಉಪವಾಸದ ಪ್ರಾಯಶ್ಚಿತ್ತ ಅಂತೇಳಿ ಹೇಳಲಾಯಿತು. ಇದು ಮಾನವೀಯ ಧರ್ಮ ಅಂತ ಹೇಳಿ ಸಾರಲಾಯಿತು. ಇದು ಮಾನವೀಯ ಧರ್ಮ ಅಂತ, ಮನುಷ್ಯನಿಗೆ ಕೊಡುವುದೇ ಮಾನವೀಯತೆ ಅಂತೇಳಿ ಹೇಳಲಾಯಿತು. ಈ ರಮಜಾನ್ ಉಪವಾಸ ಆಚರಿಸಿದ ನಂತರ, 1 ತಿಂಗಳ ಉಪವಾಸ ಆಚರಿಸಿದ ನಂತರ ಫಿತ್ರಾ ಕೊಡ್ಬೇಕು ಅಂತೇಳಿ ಹೇಳಲಾಯಿತು. ಫಿತ್ರಾ ಜಕಾತ್ ಕೊಡ್ಬೇಕು. ಫಿತ್ರಾ ಜಕಾತ್ ಅಂದ್ರೆ ಏನು? ನೀನು ಯಾವ ಆಹಾರವನ್ನು ಊಟ ಮಾಡ್ತಾ ಇದ್ದೀಯೋ ಆ ಆಹಾರದಿಂದ ಸರಿಸುಮಾರು 1-2.5 kg ತೂಕದಷ್ಟು ಆಹಾರವನ್ನು ನೀನು ಬಡಬಗ್ಗರಿಗೆ ದಾನ ಮಾಡಬೇಕು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಯಾರು ಫಿತ್ರಾವನ್ನು ಕೊಡಲಿಲ್ಲ ಅವನು ನನ್ನ ಈದ್ಗಾಹಕ್ಕೆ ಬರಬಾರದು. ಈದ್ಗಾಹಕ್ಕೆ ಯಾಕೆ ಹೋಗುವಂತಹದ್ದು? ಮಸೀದಿಗಳಿಗೆ ಯಾಕೆ ಹೋಗುವಂತಹದ್ದು? ಅಲ್ಲಾಹನಿಗೆ ಸಾಷ್ಟಾಂಗ ಬೆರಗಲಿಕ್ಕೆ ಹೋಗುವಂತಹದ್ದು, ಅಲ್ಲಾಹನ ಗುಣಗಾನವನ್ನು ಮಾಡಲಿಕ್ಕೆ ಹೋಗುವಂತಹದ್ದು, ಅಲ್ಲಾಹನನ್ನು ಪ್ರಾರ್ಥಿಸ್ಲಿಕ್ಕಾಗಿ ಹೋಗುವಂತಹದ್ದು. ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಮೊದಲು ದಾಸನ ಹಕ್ಕನ್ನು ತೀರಿಸು, ಮತ್ತೆ ಅಲ್ಲಾಹನ ಹಕ್ಕನ್ನು ತೀರಿಸು. ನೋಡಿ, ಇದಕ್ಕಿಂತ ಒಂದು ದೊಡ್ಡ ಮಾನವ ಧರ್ಮ ಇದೆ, ಇದಕ್ಕಿಂತ ಒಂದು ಆದರ್ಶ ಇದೆ ಈ ಸಮಾಜದಲ್ಲಿ. ನಮಾಜ್ ಹೇಳುವಂತದ್ದು ಕಡ್ಡಾಯ 5 ಹೊತ್ತು. ಯಾವ ಕಾರಣಕ್ಕೂ ಅದರಿಂದ ನಿನಗೆ ರಿಯಾಯಿತಿ ಇಲ್ಲ. ನಿಂತು ನಮಾಜ್ ಮಾಡ್ಲಿಕ್ಕೆ ಆಗದೇ ಇದ್ರೆ ಕೂತು ನಮಾಜ್ ಮಾಡ್ಬೇಕು. ಕೂತು ನಮಾಜ್ ಮಾಡ್ಲಿಕ್ಕೆ ಆಗದೇ ಇದ್ರೆ ಮಲಗಿದಲ್ಲಿ ನಮಾಜ್ ಮಾಡ್ಬೇಕು. ಮಲಗಿದಲ್ಲಿ ನಿನಗೆ ಕೈಕಾಲುಗಳನ್ನು ಅಲ್ಲಾಡಿಸಲು ಆಗುವುದಿಲ್ಲ ಹೇಳಿ ಆದ್ರೆ ಸನ್ನೆಯಿಂದ ನಮಾಜ್ ಮಾಡ್ಬೇಕು. ನಿನಗೆ ನಮಾಜ್ನಿಂದ ಮುಕ್ತಿ ಇಲ್ಲ. ಆದರೆ ಅಂತಹ ನಮಾಜ್ ಕೂಡ ನೀನು ನಿನ್ನ ದಾಸರ ಕರ್ತವ್ಯವನ್ನು ಪಾಲಿಸದೆ ಬರಬಾರ್ದು ಅಂತೇಳಿ ಪ್ರವಾದಿಗಳು ಹೇಳಿದ್ದಿದ್ರೆ, ಮತ್ತು ನೀನು ಉಪವಾಸದ ಸಂದರ್ಭದಲ್ಲಿ ಮಾಡಿದಂತಹ ಸಣ್ಣ ಪುಟ್ಟ ಚ್ಯುತಿಗಳು ಏನಿವೆ, ನಿನ್ನ ಉಪವಾಸದ ಸಂದರ್ಭದಲ್ಲಿ ನೀನು ಮಾಡಿದಂತಹ ಚ್ಯುತಿಗಳು, ಆ ಚ್ಯುತಿಗೆ ಇದು ಪ್ರಾಯಶ್ಚಿತ್ತ ಅಂತ ಹೇಳಿ ಪ್ರವಾದಿಗಳು ಹೇಳ್ತಾರೆ. ಎಂತಹ ಒಂದು ಮಾನವೀಯ ಧರ್ಮ, ಮನುಷ್ಯನನ್ನು ಮನುಷ್ಯನೊಂದಿಗೆ ಜೋಡಿಸುವಂತಹದ್ದು. ಅಧ್ಯಾಯ 58 ಸೂಕ್ತ 3ರಲ್ಲಿ ವಿಷಯ ಪ್ರಸ್ತಾಪ ಮಾಡ್ತದೆ. ಯಾರು ನಿಮ್ಮನ್ನು ಹೆತ್ತಿದಾಳೋ ಅವಳೇ ನಿಮ್ಮ ತಾಯಿ, ಇವಳು ನಿನ್ನ ತಾಯಿ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ. ಒಂದು ದೀರ್ಘವಾದಂತಹ ಅದರ ಹಿಂದೆ ಮುಂದಿನ ಸೂಕ್ತಗಳು ಅದನ್ನು ತಿಳಿಸ್ತದೆ ನಮಗೆ. ಆ ವಿಚಾರವಾಗಿ ಅದರಲ್ಲಿ ಪ್ರಸ್ತಾಪ ಮಾಡಿದೆ. ಒಂದು ಮಹಿಳೆಯ ಆ ಪ್ರಾರ್ಥನೆಯನ್ನು ಅಲ್ಲಾಹನು ಆಲಿಸುತ್ತಾ ಅದಕ್ಕೆ ಒಂದು ಪರಿಹಾರ ಸೂಚಿಸಿದೆ. ಒಂದು ಮಹಿಳೆಯ ಪ್ರಾರ್ಥನೆಯನ್ನು ಅಲ್ಲಾಹನು ಆಲಿಸಿ, ಅಲ್ಲಾಹನ ಪ್ರವಾದಿಯ ಮೇಲೆ ಅಲ್ಲಾಹನು ಕುರಾನನ್ನು ಕೆಲವು ಸೂಕ್ತಗಳನ್ನು ಆ ಸಂದರ್ಭದಲ್ಲಿ ಅವತೀರ್ಣಗೊಳಿಸ್ತಾನೆ. ಆ ಸೂಕ್ತದಲ್ಲಿ ಹೇಳಲಾಗಿದೆ, ಯಾರು ಆ ಜಿಹಾರ್ ಮಾಡ್ತಾರೋ ಅವರು ಒಂದು ಗುಲಾಮನ ವಿಮೋಚನೆ ಮಾಡಬೇಕು. ಗುಲಾಮ ವಿಮೋಚನೆಗೆ ಇಸ್ಲಾಮಿನಲ್ಲಿ ಬಹಳ ಮಹತ್ವದ ಸಾಧನೆ ಇದೆ. ಯಾವ ರೀತಿ ಆ ಅರಬ್ ಸಮುದಾಯದಲ್ಲಿ ಗುಲಾಮ ಪದ್ಧತಿ ಇತ್ತು, ಇವತ್ತು ಕೂಡ ಗುಲಾಮ ಪದ್ಧತಿ ಇದೆ.
ಗುಲಾಮಿನ ಹೊರತು ಇವತ್ತು ಜೈಲುಗಳಲ್ಲಿ ಎಷ್ಟೋ ನಿರಪರಾಧಿಗಳು ಇವತ್ತು ಇದ್ದಾರೆ. ಅಪರಾಧಿಗಳು ಇದ್ದಾರೆ, ನಿರಪರಾಧಿಗಳು ಕೂಡ ಇದ್ದಾರೆ. ಯಾವಾಗ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಅವರು ನಿರಪರಾಧಿಗಳು ಸಾಬೀತಾಗೋದು, ಅಪರಾಧಿಗಳು ಅಂತ ಹೇಳಿ ಸಾಬೀತಾಗೋದಿಲ್ಲ, ಅಷ್ಟರ ತನಕ ಅವರು ನಿರಪರಾಧಿಗಳು ಅಂತ ಹೇಳಿ ನಮ್ಮ ಸಂವಿಧಾನ ಹೇಳ್ತದೆ. ಅದರ ಹೊರತು ಕೂಡ ಯಾವುದಾವುದೋ ಅಪರಾಧಕ್ಕೆ ಯಾರಾದರೂ ಸಿಕ್ಕಿಸಿ ಹಾಕಿಕೊಂಡು ರಾಜಕೀಯ ಬೇಳೆಗಳನ್ನು ಬೇಯಿಸ್ಲಿಕ್ಕಾಗಿ ಬಹಳಷ್ಟು ಯುವಕರನ್ನು ಇವತ್ತು ಜೈಲಿಗೆ ದೂಡಲಾಗಿದೆ. ಅವರನ್ನು ಅಲ್ಲಿಂದ ಹೊರಗಡೆ ತರುವಂಥದ್ದಕ್ಕೆ, ಆ ಒಂದು ಗುಲಾಮಗಿರಿಯಿಂದ ಅವರನ್ನು ಹೊರಗೆ ತರುವುದಕ್ಕೂ ಕೂಡ ಇವತ್ತು ಕೆಲಸ ಆಗಬೇಕಾಗಿದೆ. ಅಂಥವರು ಕೂಡ ಬಹಳ ಮಂದಿ ಇವತ್ತು ಇದ್ದಾರೆ. ಗುಲಾಮಗಿರಿ ಪದ್ಧತಿ ಇವತ್ತಿಗೂ ಕೂಡ ಇದೆ. ಬೇರೆ ಬೇರೆ ಅದಕ್ಕೆ ನಾವು ಶಬ್ದಗಳನ್ನು ಅಥವಾ ಬೇರೆ ಬೇರೆ ವಾಕ್ಯಗಳ ಮೂಲಕ ಅದನ್ನು ನಾವು ಬೇರೆ ಬೇರೆ ರೀತಿಯಿಂದ ನಾವು ಇವತ್ತು ಅದನ್ನು ತಿಳಿದುಕೊಳ್ಬಹುದು. ಜೀತ ಪದ್ಧತಿ ಇದೆ ಇವತ್ತಿಗೂ ಕೂಡ, ಜೀತದಾಳುಗಳು ಇದ್ದಾರೆ ಇವತ್ತಿಗೂ ಕೂಡ, ಗುಲಾಮ ಪದ್ಧತಿ ಇದೆ ಇವತ್ತಿಗೂ ಕೂಡ. ಆ ಗುಲಾಮ ಅವರ ಬಿಡುಗಡೆ ಆಗಬೇಕು. ಅದಿಲ್ಲ ಹೇಳಿ ಆದರೆ 2 ತಿಂಗಳ ಉಪವಾಸ ವ್ರತ ಆಚರಿಸಬೇಕು, ನಿರಂತರವಾದಂಥ ಉಪವಾಸ ವ್ರತ. ಅದು ನೋಡಿ, ಮೊದಲು ಗುಲಾಮನ ವಿಮೋಚನೆ ಹೇಳಲಾಯಿತು, ನಂತರ ಉಪವಾಸ ವ್ರತ ಹೇಳಲಾಯಿತು, ಅದರ ನಂತರ ಹೇಳಲಾಯಿತು 60 ದರಿದ್ರರಿಗೆ ಊಟ ಉಪಹಾರಗಳನ್ನು ಕೊಡಬೇಕು ಅಂತ. ಅಂದರೆ ಯಾವ ತಪ್ಪು ಸಂಭವಿಸಿದ್ರೂ ಕೂಡ ಇಸ್ಲಾಂ ಹೇಳ್ತದೆ, ನೀವು ಜನರಿಗೆ ಉಣಿಸಿ, ಜನರಿಗೆ ಕೊಡಿ, ಇದರಿಂದ ನಿಮಗೆ ಅಲ್ಲಾಹನ ಸಂಪ್ರೀತಿ ಸಾಧ್ಯವಾಗ್ತದೆ ಅಂತ. ಅದಕ್ಕೆ ಇಲ್ಲಿ ಅಲ್ಲಾಹನಿಗೆ ಕೊಡುವಂಥದ್ದು ಹೇಳುವಂಥದ್ದಿಲ್ಲ, ಅಲ್ಲಾಹನಿಗೆ 1 ಪೈಸೆ ಕೊಡುವಂಥದ್ದಿಲ್ಲ, 1 ರೂಪಾಯಿ ಬಿಡಿ, 1 ಪೈಸೆ ಅಲ್ಲಾಹನಿಗಿಲ್ಲ. ಎಲ್ಲವೂ ಮನುಷ್ಯ ಸಮಾಜದಲ್ಲಿ ಮನುಷ್ಯನಿಗೆ ಕೊಡ್ಲಿಕ್ಕಿರುವಂಥದ್ದು, ಮನುಷ್ಯನ ಅಭ್ಯುದಯಕ್ಕಾಗಿ, ಅವನ ಸಂತೋಷಕ್ಕಾಗಿ ಖರ್ಚು ಮಾಡಲಿಕ್ಕೆ ಇರುವಂಥದ್ದು. ಮನುಷ್ಯರೆಂಬ ನೆಲೆಯಲ್ಲಿ, ನಮ್ಮ ಫ್ಯಾಮಿಲಿ ಎಂಬ ನೆಲೆಯಲ್ಲಿ, ನಮ್ಮ ಒಡ ಹುಟ್ಟಿದವರು ಎಂಬ ನೆಲೆಯಲ್ಲಿ, ನಮ್ಮ ಮಾತಾಪಿತರು ಹೇಳುವಂತಹ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಗೌರವಿಸ್ಲಿಕ್ಕೆ ಕಲಿಬೇಕು. ಒಬ್ಬರನ್ನೊಬ್ಬರು ಗೌರವಿಸಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಆ ಗೌರವಿಸುವಂತಹ ಸಮಾಜ ಮೂಡಿ ಬಂದರೆ, ಪ್ರೀತಿಸುವಂತಹ ಸಮಾಜ ಮೂಡಿ ಬಂದರೆ ನಮಗೆಲ್ಲರಿಗೂ ಕೂಡ ಮನುಷ್ಯರಾಗಿ ಬಾಳಲಿಕ್ಕೆ ಸಾಧ್ಯವಾಗ್ತದೆ. ಮನುಷ್ಯತ್ವದ ಅರ್ಥ ನಮಗೆ ಆಗ್ತದೆ. ಮನುಷ್ಯನಾಗೋದು ಮನುಷ್ಯತ್ವವನ್ನು ಕೂಡಿಸಿಕೊಂಡು ಆಗಬೇಕಾಗ್ತದೆ. ಮನುಷ್ಯತ್ವ ಇಲ್ಲದ ಮನುಷ್ಯ ಅದು ಕೇವಲ ಆಕಾರ ಮಾತ್ರ ಇರ್ಬೋದು, ಆದರೆ ಒಳಗಡೆ ಪೊಳ್ಳಾಗಿರ್ತದೆ. ಆದ್ದರಿಂದ ಈ ರಮಜಾನ್ ಮಾಸ, ಈ ಇಸ್ಲಾಂ, ಅದರಲ್ಲಿರುವಂತಹ ಈ ಮಾನವೀಯ ಮೌಲ್ಯಗಳು ನಮಗೆ ತಿಳಿಲಿಕ್ಕೆ ಸಾಧ್ಯವಾಗಲಿ, ಅದಕ್ಕೆ ಕುರಾನಿನ ಅಧ್ಯಯನವಾಗಲಿ, ಕುರಾನ್ ತಿಳಿಯುವಂತಹ ಪ್ರಯತ್ನವಾಗಲಿ, ಒಂದು ಸುಂದರವಾದಂತಹ ಮಾನವೀಯ ಸಮಾಜ ಬೆಳೆದು ಬರಲಿ ಅಂತೇಳಿ ಹಾರೈಸಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವಸ್ತುತಿಗಳು, ಸರ್ವಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಅಸ್ಸಲಾಮು ಅಲೈಕುಂ.